ಗೊತ್ತೇನ್ರಿ? ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಂಡ ಕೃತಿಗಳಿಗೆ ನೀಡುವ ಪ್ರಶಸ್ತಿ ಯಾವ್ದಾಗ ಗೊತ್ತೇನ್ರಿ ಸರ್? ಅಂತಾರಾಷ್ಟ್ರೀಯ. ಯಾರಷ್ಟೇ ಗೊತ್ತೇನ್ರಿ? ಅಂತಾರಾಷ್ಟ್ರೀಯ. ಅಂತಾರಾಷ್ಟ್ರೀಯ ಅಂತ ಗೊತ್ತೇನ್ರಿ? ಅಂತಾರಾಷ್ಟ್ರೀಯ ಸರ್ ಬೂಕರ್ ಅಥವಾ ಮ್ಯಾನ್ ಬೂಕರ್ ಪ್ರಶಸ್ತಿ ಅಂತಕ್ಕಂಥ ನೋಡಿ. ಅಂತಾರಾಷ್ಟ್ರೀಯ ಗೊತ್ತೇನ್ರಿ? ಮ್ಯಾನ್ ಬೂಕರ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡಿ. ಇಲ್ಲಿ ಕನ್ಫ್ಯೂಸ್ ಆಗಿಬೇಡ್ರಿ ಸರ್. ಇಂಗ್ಲಿಷ್ ಸಾಹಿತ್ಯಕ್ಕೆ ಅತ್ಯುನ್ನತ ಬಂದಾಗ ಮ್ಯಾನ್ ಬೂಕರ್ ನೋಡ್ರಿ. ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಂಡ ಕೃತಿಗಳಿಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವ್ದಾಗ ಗೊತ್ತೇನ್ರಿ? ಅಂತಾರಾಷ್ಟ್ರೀಯ ಮ್ಯಾನ್ ಬೂಕರ್. ಇವಾಗ ಭಾಷಾಂತರ ಟ್ರಾನ್ಸ್ಲೇಟ್ ಅಂದ್ರೆ ಏನ್ ಗೊತ್ತೇನ್ರಿ? ಸಪೋಸ್ ಎಕ್ಸಾಂಪಲ್ ರೀ, ನಾ ಕನ್ನಡದ ಕೃತಿ ಬರ್ತೀನಿ ಅಂತ ತಿಳ್ಕೊಡ್ರಿ. ಈಗ ನೋಡಿ ಕನ್ನಡದಲ್ಲಿ ಇರ್ತಕ್ಕಂಥ ಕೃತಿ ಏನ್ ಗೊತ್ತೇನ್ರಿ? ನಮ್ ಫ್ರೆಂಡ್ ಏನ್ ಮಾಡ್ತಾರ ಗೊತ್ತೇನ್ರಿ? ಇಂಗ್ಲಿಷ್ ದಾಗ ಟ್ರಾನ್ಸ್ಲೇಟ್ ಮಾಡ್ತಾರ ಅಂತ ತಿಳ್ಕೊಡ್ರಿ. ಅಂದ್ರ ಈ ಬೇರೆ ಭಾಷೆಯಲ್ಲಿ ಇರ್ತಕ್ಕಂಥ ಕೃತಿ ಏನ್ ಗೊತ್ತೇನ್ರಿ? ಇಂಗ್ಲಿಷ್ ಭಾಷೆದಾಗ ಭಾಷಾಂತರಗೊಳಿಸ್ತಾರಲ್ವಾ, ಅವ್ರಿಗೆ ನೀಡೋ ಪ್ರಶಸ್ತಿ ಯಾವ್ದಾಗ ಗೊತ್ತೇನ್ರಿ? ಅಂತಾರಾಷ್ಟ್ರೀಯ ಮ್ಯಾನ್ ಬೂಕರ್. ಸರ್ ನೋಡ್ರಿ, ಇಂತ ಅಂತಾರಾಷ್ಟ್ರೀಯ ಮ್ಯಾನ್ ಬೂಕರ್ ಪ್ರಶಸ್ತಿ ಇತ್ತೀಚೆಗ ನಮ್ ಕರ್ನಾಟಕಕ್ಕೆ ಬಂತ್ರಿ. ಇದು ಕರೆಂಟ್ ಅಫೇರ್ಸ್ ದಾಗ ಫುಲ್ ಆಗಿದ್ರಿ. ಯಾರ್ಯಾರ್ರಿ? ಭಾನು ಮುಸ್ತಾಕ್. ಯಾವ ಮುಸ್ತಾಕ್? ಭಾನು ಮುಸ್ತಾಕ್. ಯಾವ ಕೃತಿಗೆ ಬಂತ್ರಿ? ಲೈಟ್ ದೀಪ ಅಲ್ಲ, ಹಾ ರೀ, ಹಾರ್ಟ್ ಲ್ಯಾಂಪ್. ಯಾವ ಲ್ಯಾಂಪ್ ರೀ? ಹಾರ್ಟ್ ಲ್ಯಾಂಪ್. ಕನ್ನಡದಾಗ ಏನಾಗತ್ರಿ? ಹೃದಯ ದೀಪ, ಹೃದಯ ಹೆಣತಿ ಅದಲ್ಲ, ಎದೆ ಹೆಣತಿ ಅಂತ ಕರೀತಾರದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡೋದಲ್ವಾ. ಭಾನು ಮುಸ್ತಾಕ್ ಅವ್ರು ಅದಲ್ವಾ. ಇದ್ರ ಅನುವಾದಕರು ಯಾರಾಗಿದ್ರಿ? ಟ್ರಾನ್ಸ್ಲೇಟ್ ಅವ್ರ ಫ್ರೆಂಡ್ ಆಗಿರ್ತಾರ ನೋಡ್ರಿ. ಆ ಫ್ರೆಂಡ್ ಯಾರದಾರ ನೋಡ್ರಿ ಅದಲ್ವಾ. ಯಾರಾಗಿರ್ಬೋದ್ರಿ? ಹೇಳ್ಬೋದು ಯಾರಾದ್ರು ನೋಡ್ರಿ? ದೀಪಾ ಬಸ್ತಿ. ಯಾವ ಬಸ್ತಿ? ದೀಪಾ ಬಸ್ತಿ ಅದಲ್ವಾ. ಮತ್ತೇನ್ ಗೊತ್ತೇನ್ರಿ? ಇತ್ತೀಚೆಗೆ ಭಾನು ಮುಸ್ತಾಕ್ ಅವ್ರ ಕರೆಂಟ್